ಕಾನೂನು ಹುಚ್ಚಮ್ಮಯ್ಯವರು ಭೀಮನ ಪಾತ್ರ ಮಾಡಿದ್ದಾರೆ 501 ರೂಪಾಯಿ ಮತ್ತೆ ದೇವಾ ಎನ್ನಯ ಬಾಣದ ಗರ್ಜನೆಗೆ ಭೂಮಿಯೇ ಜಗ್ಗನೆಯ ತಗ್ಗಿ ದಿಗ್ಗಗನ ಪಾತಾಳ ಲೋಕಗಳು ನಕ್ಷತ್ರಗಳ ಗಗನವು ಚಲ್ಲನೆ ಚಲ್ಲಾಪಿಲ್ಲಿಯಾಗಿ ಈ ಭೂಮಂಡಲಕ್ಕೆ ಮುದುರಿದವು. ದೇವಾ ಇಗೋ ಈ ಭೂಮಂಡಲಕ್ಕೆ ಮುದುರಿದವು. ಪರಾಕ್ರಮನ ಮುಂಭಾಗದಲ್ಲಿದ್ದು ವಂದನೆಯ ಮಾಡಿ ಮಾತನಾಡಿಸುವ ನೀನು ರಾವಣಳೆ ನರಳೆ. ಓ ದೇವ, ನಾವುದಾರೆಂದರೆ ಮೂರ್ಖರ ಸಂಖ್ಯೆಯಲ್ಲಿ ಮೌನವಾಗಿರಬೇಕು, ಬುದ್ಧಿವಂತರ ಜೊತೆಯಲ್ಲಿ ಬುದ್ಧನಂತಿರಬೇಕು, ಸಾಧು ಸಂತರ ಜೊತೆಯಲ್ಲಿ ಸೌಮ್ಯವಾಗಿರಬೇಕು, ದೀನರ ಜೊತೆಯಲ್ಲಿ ಧರ್ಮರಾಜನಂತಿರಬೇಕು. ಹೀಗೆ ಮಿಂಚಿ ಮರೆಯಾಗಿ ಹೋದ ಕರ್ನಾಟಕದ ರತ್ನ ಪುನೀತ ರಾಜಕುಮಾರನಂತಹ ಮನಗೊಬ್ಬ ಮಗನಿರಬೇಕು. ಇಂತಹ ನೀತಿ ಮಾತುಗಳನ್ನು ತಿಳಿಸುವಂತಹ ಎನ್ನಗೆ ಗುರುವಾದ ಬಾದನಟ್ಟಿಯ ತಬಲಾ ಮಾಸ್ಟರ್ ನಾಗೇಶಪ್ಪನವರಂತಹ ಗುರುವಿರಬೇಕು. ಅಂತಹ ಗುರುವನ್ನು ಮನದಾಗೆ ಸ್ಮರಿಸುತ್ತಾ ಒಂದು ತಮ್ಮನ್ನು ಮಾತನಾಡಿಸುವ ಸುಂದರ ಸಾರಥಿ ನಾನಲ್ಲವೇನೋ ದೇವ. ಯಾರಿಕೊಂಡು ಬರಬೇಕು ನಿಮ್ಮ ನಾಮಾಂಕಿತವ? ಸಾರಥಿ ಯಾರು ದೇವ? ಮೊದಲಾದ 56 ದೇಶ ಉಪದೇಶಗಳು ದೇವದಕ್ಷ ವಾಸಿ ಕೀಚನ ನಾಟಕ ನಗರಕ್ಕೆ ದೊರೆಯಾಗಿ ಚರಣಾದ ವಿಂದಕ್ಕೆ ಉತ್ಪನ್ನ ನಾದ ಧರ್ಮರಾಯನ ಸಹೋದರನಂದಾರೆಂದು ಕೇಳಬಲ್ಲಿಯ ಚರಕಲ ಮಸ್ತಕ ಮಣಿಯೇ. ಹೌದು ದೇವ, ಇನ್ನೂ ತಿಳಿಯಲಿಲ್ಲವೇ? ಇನ್ನೂ ತಿಳಿಯಲಿಲ್ಲ ದೇವ. ಹಾಗಾದರೂ ಅದೇನು ದೇವ? ಶ್ರೀಮದ್ಭಕ್ತಾಲಯ ವಚನದ ಭಂಗ, ಮಂಗಳದ ಗಂಗ, ಶತ್ರುಕುಲ ಭಂಗ, ಶ್ಯಾಮನಾಂಗ, ಅಂಗದ ಭಕ್ತರು ಸಂಬೋಧ ಶಂಭೋ ಪಿತ, ಶಂಭೋ ಪ್ರಿಯ, ಜಂಭಾರಿ ಜಪಿಸುತ್ತಾ ಕುಲಗಂಬಳಿಗ ಅಂಬುಜನ ಕುಂಭ ಜನಿಸುತ್ತ ನಿಸ್ವಂದರ ಶ್ರೀಮತ್ ಪರಮಾತ್ಮನ ಕಾರ್ಯ ಪರಿಪೂರಿತನಾದ ಕ್ಷೀರಾಬ್ದಿ ವಿಭ್ರತಿಸುವ ಸಪ್ರೀಟ್ ವಿಧಿಪತಿ ಪುಟ ವೇದನಕ್ಕೆ ಬಂದ ಸಾರಥಿ ಭೂಪತಿ ಅಕ್ಷಿತ ಮಹಿತ ಭುಜಬಲ ದಂಡನಾದ ಪಾಂಡವ ಉಗ್ರ ಗಣ್ಣ ಋತ್ಕಮಲದ ಪುತ್ರ ಪಾರ್ವತಿಯ ಗೋತ್ರ
ಪ್ರಚಂಡ ಭುಜ ಬಲೋರ್ದಂಡ ಅಲಬು ಮಾರಿ ಮಾತಾಂಡ ಮೂರು ಲೋಕದ ಗಂಡ ಬರಿದ ಭೀಮಸೈನ ನೆಂಬ ಕಡು ಭಯಂಕರವಾದ ಎನ್ನ ನಾಮಾಗಿದ್ದವನ್ನು ಇನ್ನೂ ಕೇಳಬಲ್ಲಿಯ ಸಾರಥಿ ಬಂದ ಬಕ ಇಡಂಬಾದಿ ರಕ್ಕಸರಂ ಲೆಕ್ಕಿಸದ ಒಕ್ಕ ಲೆಕ್ಕಿಸಿದ ಭೀಮ ತ್ರಿಪುಲ ಧಾಮ ಗಣೀಮ ಭೀಮಸೈನ ನೆಂಬ ಕಡೆ ಭಯಂಕರವಾದ ಎನ್ನ ನಾನು ಅಂಕಿತವನ್ನು ಕೇಳಬಲ್ಲಿಯ ಸಾರಥಿ ಹೌದು ದೇವ ಲೆಕ್ಕದಿಕ್ಕಿದ ಒಕ್ಕಿಸಿದ ಭೀಮ ಋತುಕುಲ ಧಾಮ ಮಲ್ಲ ಯುದ್ಧದಲ್ಲಿ ಪ್ರಣೀಮ ಸೀಮ ಕೌರವರನ್ನು ದಂಡದಿಂದ ಮಾಡುವೆನು ಅವರ ರಾಮ ಸಾರಥಿ ಭೂಪತಿ ವೀರ ಭೀಮಸೈನ ಮಹಾರಾಜನೆಂದು ವೈರಿಗಳ ಎದೆಯಲ್ಲಿ ದಿಗಿಲು ಮುಗಿಲು ಎನ್ನುವಂತೆ ಈ ಜೈವೇರಿಯನ್ನು ಹೊಡೆಸಲ ಸಾರಥಿ ಭೂಪತಿ ತುಂಬಿದ ಅಂಬುದಿಯಂತೆ ಪರಿಶೋಭಿಸುವ ಈ ಸಭಾ ಕಾರಣವೇನೆಂದರೆ ಏನು ದೇವ ಸಿಂಧೂರೀಪ ಬಂಧೂರ ಬಲವಿದ್ಯ ತೇಜ ಮೂರ್ತಿಯಾದ ನಮ್ಮ ಧರ್ಮರಾಯನನ್ನು ಕರೆಸಿ ಕೃತಕ ಜೂಜಮಂ ಆಡಿ ಸಿರಿ ಸಾಮ್ರಾಜ್ಯಮಂ ಗೆದ್ದುಕೊಂಡು ಅಣ್ಣನಂ ಸೋಲಿಸಿ ಕಳಿಸಿರುವ ಕಾರಣ ಧರ್ಮ ಸ್ವರೂಪನಾದ ಧರ್ಮರಾಯನ ಆಜ್ಞೆ ಬದ್ಧನಾಗಿರುವ ಕಾರಣ ಬರೋಳವಾಯಿತು ಕಂಡಿಯ ಸಾರಥಿ ನಿಮ್ಮಿಷ್ಟವಂತಾಗಲಿ ಭೂಪತಿ ಪೀಠವನ್ನು ಅಲಂಕರಿಸಿದ ಜಾಗ್ರತೆ ದೊರೆಯೇ ಭಾಗ್ಯ ದೊರೆಯೇ ದೇವ ಇನ್ನೊಬ್ಬರಾದ ಶಿವನಾದ ಕೆಟ್ಟ ತುಂಬಿರುವ ಹಿಂಬು ಇಲ್ಲದ ಅಂಬರಮ ಭೇದಿ ತೊಳೆದ ಬಳಿದ ದೇವ ಅಪುಲಿತ ಪರಕ್ರಮಣವರ ದಂಡ ಪಾಠಕ್ಕೆ ನಮ್ಗೆ ಕೇಳುವುದಕ್ಕೆ ನೀನು ಕಾರಣ ನೆರಡೆ ಭೂಪತಿ ಎಳೆಯ ಮಳೆಗೆ ಪರಾಕ್ರಮವು ಮಳೆ ಇಲ್ಲದ ಕಾಲದಲ್ಲಿ ತಿಳಿಯುವುದು ಧರ್ಮ ಮಾಡುವನ ಪರಾಕ್ರಮವು ಬರಗಾಲದಲ್ಲಿ ತಿಳಿಯುವುದು ಯುದ್ಧ ಮಾಡುವನ ಪರಾಕ್ರಮವು ರಣಮಂಡಲದಲ್ಲಿ ತಿಳಿಯುವುದು ಲಗ್ನ ಮಾಡಿಕೊಂಡವನ ಪರಾಕ್ರಮ ಹೊತ್ತು 4 ಮಂದಿ ಹೆಣ್ಣು ಮಕ್ಕಳಾದ ಮೇಲೆ ತಿಳಿಯುವುದು ಕಣ ಮಾಡುವನ ಪರಾಕ್ರಮವು ಗಾಳಿ ಇಲ್ಲದ ಸಮಯದಲ್ಲಿ ತಿಳಿಯುವುದು ಈ ಕೊಳಗಲ್ಲು ಸಾರಥಿ ಪರಾಕ್ರಮ ಬೆಳಕರೊಳಗೆ ತಿಳಿಯುವುದು ದೊರೆಯೇ ತಮ್ಮ ನಾಮಾಂಕಿತ ನರಿಯೇ ಸಾರಥಿ ನಾವು ಧಾರಂದರೆ ಯಾರು ದೇವ ಹೃದಯದ ತುಂಬ ತುಂಬಯಮಾನನಾದ ಶಿವನಾದಕ್ಕೆ ಪದವಿ ಮಾಡಿ ಕೇವ ನೃತ್ಯ ಸಂಖ್ಯೆಯಾದ ಶಿಖರಂಗಗಳೆಲ್ಲ ತಪ್ಪಿಸಿಕೊಂಡು ಈ ಭಾಗವಾಗಿ ದೇವ ಗಿರಿ ಪರ್ವ ತಂಗಗಳ ರಕ್ತಗಳ ಉದರಿ ಸಾಗರವು ಎಣ್ಣೆಯ ಕೋಪ ತಾಪಕ್ಕೆ ತಾಳಲಾರದೆ ಗಗನ ತಾರಿಗಳ
ದೇವಾ ಎಣ್ಣೆಯ ಕರದ್ವ ಸೆರೆಯುವ ಕಾರ್ಮುಕದ ಕೋಪಕ್ಕೆ ಸೆರದಿ ಬತ್ತಿ ಬರದಾಯಿತು. ಎಣ್ಣೆಯ ದಬ್ಬಿಗೆ ತಾಳಲಾರಕ ಬೈರೆ ಹಾರಕ್ಕೆ ಮೈಬಟ್ಟರು ಪ್ರಾಣವನ್ನು ಬಿಟ್ಟು ದೇವಾ ಸುಬ್ರಂಗ ಶ್ರೀರುದ್ರನು ಮಧ್ಯಮದ ಬಲ ಉರಿಕರಗಳನ್ನು ತೋರಿಸಿ ಬೈರೆ ಭೂಮಿಯಲ್ಲಿಲ್ಲದೆ ದೇವಾ ನಮ್ಮ ಜಗದ ಮತಿಯ ದ್ರೌಪದಿಯ ಲಗ್ನ ಕಾಲದಲ್ಲಿ ಮಗಧ ಬಾಳುವ ಚೆಲ್ಲಾದಿ ರಾಷ್ಟ್ರಪತಿಗಳನ್ನು ಭಂಗಿಸಿ ಪಡವಿಗೆ ಮುಗಿಲಲ್ಪ ತನ್ನ ಸಣ್ಣ ಪಿಡಕ ಊಡಿ ಒಡಿಯಲ ಸರ್ಕ ಮತ್ತೆ ಪಾತಾಳ ಬೈರೆ ತುಂಬಿ ತುಳಿಕ ಸೂರ್ಯನ ಕಿರಣಗಳನ್ನು ಧಿಕ್ಕರಿಸಿ ಬೈರೆ ವೈರಿಗಳ ಶಿರ ಚೆಂಡಾಡಿಸಿ ಯಮಪುರಕ್ಕೆ ಸೇರಿಸುವ ದೇವಾ ಭೂಚಕ್ರವರ್ತಿಗಳ ಗಂಡ ಉದ್ದಂಡ ಪರಕ್ರಮನೆಂಬ ಈಕೋ ಎನ್ನ ಭೂಮಿ ಧರಿಸಿದ ಕಾಲ್ ಗಂಡೆಯ ಮಗು ಸುತ್ತ ಬಂದ ಸುಂದರ ಭುಜಬಲ ದಂಡ ಮೂರು ಲೋಕದ ಗಂಡನೆಂದು ಬೆಳೆದ ಪಡೆದ ಮಧ್ಯ ಪಾಂಡವರು ಭೂಮಿ ನಾ ಮಾಗಿದ್ದವು ಇನ್ನೂ ನಿನಗೆ ತಿಳಿಲ್ಲವೇ ಹಾಗಾದರೆ ಎತ್ತರ ಆ ಸಾರಥಿ ಭೂಮಿ ಬಲಿರಿಯೇ ಹಲಿ ಬಲಿರಿಯೇ ಅರ್ಜುನ ಮಹಾರಾಜನನ್ನು ಜಯವೇರನ್ನು ಓಡಿಸುವಂತ ನಗರ ಈ ಸಾರಥಿ ಅರ್ಜುನ ಮಹಾರಾಜರಾದರೆ ಗರ್ಜನೆಯಿಂದ ಈ ಸಭಾಮಂದಿರಕ್ಕೆ ಬಂದ ಕಾರಣವೇನು ದೊರೆಯೇ ಮೊದಲಿನ ಮುಂದೆ ನಿಂತ್ಕೊಂಡ ಫ್ಯಾಂಟರಿ ಭೂಮತಿ ಬಂಗಾರ ಬೆಳೆಯಿಂದ ಸಿಂಗಾರ ತರವಾದ ಈ ರಂಗಮಂಟಪಕ್ಕೆ ಬಂದ ಏನು ದೇವ ಪರಮ ಕರ್ಣಚರಿತರಾದ ನಮ್ಮ ಧರ್ಮರಾಯನ ಕನಸಿದ ಕಾರಣಕ್ಕೆ ಬರುವನಾಯ್ತು ಕಂಡಿಯ ಸಾರಥಿ ಒಳ್ಳೆ